ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೈನಿ ಅದಕ್ಕೆ ಕೇಳಿದ್ದಕ್ಕೆ ಯಾಕೆ ಸೈಲೆಂಟ್ ಅದ? ಅವಳು ಏನ್ ಕೇಳಿದ್ಲು ಅಂತ ಕೇಳಿಸ್ಕೊಂಡ್ರಲ್ಲ. ಅವ್ರಿಗೋಸ್ಕರ ಏನು ಕೇಳಿಲ್ಲ, ಅವರು ನಿನಗೆ ತೆಗೆದು ನನಗೆ ಕೂಡ ಕೇಳಿದ್ರು. ಇದಕ್ಕೆ ಫ್ರೇಮ್ ಹಾಕ್ಸಿಡೋದಿಕ್ಕೆ ಫೋಟೋ ಅಲ್ಲ, ತಾಳಿ. ನಿನಗೆ ಅದ್ರ ಮೇಲೆ ಪ್ರೀತಿ ಇದೆ ಅಂತ ನಾನು ಅನ್ಕೊಂಡಿಲ್ಲ, ಆದರೆ ಸೆಂಟಿಮೆಂಟ್ ಇದೆ ಅಂತ ಎಲ್ರ ಹಾಗೆ ನೀನು ಮಾತಾಡಿ ನನಗೆ ಆಶ್ಚರ್ಯ ಆಗೋ ಥರ ಮಾಡಿದೆ. ಅಂದ್ರೆ ಏನ್ರಿ, ನಾನ್ ನಿಮ್ ಕಣ್ಣಿಗೆ ಒಂದ್ ರಾಕ್ಷಸಿ ತರ ಕಾಣಿಸ್ತಾ ಇದೀನಿ ಹೊರತು ಹೆಣ್ಣಿನ ತರ ಅಲ್ಲ ಅಲ್ವಾ? ನಿನ್ನ ಸೀರೆ ಮುದ್ರೋಗಿದೆ ಅಂತ ರೂಮಿಂದ ಆಚೆ ಬರ್ದಿರೋ ಸಂದರ್ಭಗಳು ತುಂಬ ಇದ್ದಾವೆ. ಹೀಗಿರ್ಬೇಕಾದ್ರೆ ನಿನ್ನ ಹೆಣ್ಣು ಅನ್ನಲ್ಲ. ಯಾರು ಏನ್ ಹೇಳ್ತಾರೆ ಅಂತ ನಾನು ಯೋಚಿಸ್ತಾ ಕೂರಲ್ಲ. ನನ್ಗೋಸ್ಕರ ನನ್ನ ಇಷ್ಟದ ಪ್ರಕಾರ ನಾನು ಬದುಕ್ತೀನಿ. ಹಾಗನ್ಕೊಳ್ಳೋರು ಮೇಧಾವಿಗಳಲ್ಲ, ಸಾಧುಗಳು. ನೀನು ಸನ್ಯಾಸ ದೀಕ್ಷೆ ತಗೊಂಡು ದೇವರಿಗೆ ನಿನ್ನನ್ನು ಅರ್ಪಿಸ್ಕೊಂಡು ಸೇವೆ ಮಾಡ್ಕೊಂಡಿರು. ಕೊನೆ ಪಕ್ಷ ನಿನ್ನೆಲ್ಲ ಪಾಪನ್ನು ಕಳೀತು ಅನ್ನೋ ನಿಜಾನ ನೀನ್ ಬದುಕಿದ್ದಾಗ್ಲೇ ತಿಳ್ಕೊಂಡು ಕಾಲಗರ್ಭದಲ್ಲಿ ಸೇರ್ಕೊಂಡ್ಬಿಡ್ಬೋದು. ಚೆನ್ನಾಗಿದೆ. ನಾನ್ ವಿಭೂತಿ ಹಚ್ಕೊಂಡು ಭಜನೆ ಮಾಡ್ತಾ ಕೂತಿರ್ಬೇಕು. ನಮ್ಮ ಅಕ್ಕ ಮಕ್ಳನ್ನ ನೋಡ್ಕೊಂಡು ಕಂಪನಿ ಲೆಕ್ಕಾಚಾರ ನೋಡ್ಕೊಂಡು ಲಕ್ಸುರಿಯಾಗಿ ಬದುಕ್ಬೇಕು. ಯಾರ ಜೊತೆ ಆದ್ರೂ ಯಾಕೆ ಹೋಲಿಸ್ಕೋತೀಯ ಸುಮನ? ಅವ್ರ ಪುಣ್ಯಕ್ಕೆ ತಕ್ಕ ಫಲ ಸಿಕ್ತು, ಜೊತೆಗೆ ಅದೃಷ್ಟನೂ ಮಾಡಿದ್ದಾರೆ. ಅವಳು ಪಾಪನೇ ಮಾಡಿಲ್ಲ ಅಂದಿದ್ರೆ ಇನ್ನೊಂದ್ ಮಗುನ ಯಾಕೆ ಎತ್ಕೊಂಡು ಹೋದ್ರು? ಎತ್ಕೊಂಡು ಹೋದವ್ರಿಗೆ ಪಾಪ, ಅದರಲ್ಲಿ ನಾನು ಕೂಡ ಇದ್ದೀನಿ. ನಿನ್ಗೋಸ್ಕರ ನನ್ನ ವ್ಯಕ್ತಿತ್ವನ ಸೈಡ್ಗಿಟ್ಟು ಮಾಡಿರೋ ಪಾಪಕ್ಕೆ ನಾನು ಸತ್ಮೇಲೂ ಈ ವಿಷಯ ನನ್ನ ಕಾಡ್ತಾನೆ ಇರುತ್ತೆ. ನಿನಗ ಟೆನ್ಷನ್ ಇಲ್ಲ, ಇಷ್ಟರಲ್ಲೇ ಸಂಕ್ರಾಂತಿ ಹಬ್ಬ ಬರುತ್ತೆ ಅನ್ನೋ ಖುಷಿನೂ ಇಲ್ಲ ನಿಂಗೆ. ಆಮೇಲೆ ಶಿವರಾತ್ರಿ ಬರುತ್ತೆ, ಆಸ್ತಿ ಹೋಗುತ್ತೆ ಅನ್ನೋ ಯೋಚನೆ ಮಾತ್ರ ಇರುತ್ತೆ. ಅದಕ್ಕೂ ಮೊದಲು ವಿಲ್ ಬರ್ತಿರೋ ದೊಡ್ಡ ಮನುಷ್ಯರು ಬುದ್ಧಿನ ನಾವು ಪ್ರಶ್ನೆ ಮಾಡ್ಬೇಕು. ಏಯ್, ಬದ್ರಿನಾಥ್ ತಾತನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹಲ್ಲುದುರಿಸ್ಬಿಡ್ತೀನಿ ಸುಮನ. ಇಲ್ಲ ಅಂದ್ರೆ ಇನ್ನೇನ್ರಿ, ಮಕ್ಳಾದ ತಕ್ಷಣ ಆಸ್ತಿನ ಭಾಗ ಮಾಡ್ಬೇಕು ಅಂತಂದ್ರು. ಮತ್ತೆ ಅವರೇ ಮಗು ಬದುಕಿಲ್ಲ ಅಂದ್ರೆ ಆ ಆಸ್ತಿ ಕೊಟ್ಟೋರ್ಗೆ ವಾಪಸ್ ಕೊಡ್ಬೇಕು ಅಂತಂದ್ರು. ಅಂದ್ರೆ ನನ್ ಮಗು ಸಾಯತ್ತೆ ಅಂತಾನೆ ಅವ್ರ ಹಾಗೆ ಬರ್ದಿರ್ಬೇಕು. ಏಯ್ ಪಾಗಲ್, ನೀನ್ ಈ ಮನೆಗೆ ಸೊಸೆ ಆಗ್ತೀಯಾ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅಬ್ಬಾ, ಲಾಜಿಕ್ ಎಲ್ಲ ಮಾತಾಡ್ಬೇಡಿ. ಅವ್ರು ಬರ್ದಿರೋದ್ರಲ್ಲಿ ಮ್ಯಾಜಿಕ್ ನಾನ್ ಹೇಳ. 10 ಪೈಸೆ ಕಾಯಿನ್ ಚಿತ್ರ, ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅಂತ ಬರ್ದಿರೋದು, ನಗ ನಾಣ್ಯನ ಊತಿಟ್ಟಿರೋದು, ಎತ್ ಬಂದು ಆಸ್ತಿ ಎಲ್ಲಿದೆ ಅಂತ ತೋರ್ಸೋದು. ಹೀಗೆ ಅವ್ರು ಬರ್ದಂಗೆಲ್ಲ ನಡ್ದಿಲ್ವಾ? ಹೇಳ್ರಿ, ನಡಿಲಿಲ್ವಾ? ನಡೀತು. ಅಂದ್ರೆ ಆ ಮುದ್ಕ ನನ್ ಮಗುನು ಸಾಯತ್ತೆ ಅಂತ ಬರ್ದಿದ್ದಾನೆ. ಅದಕ್ಕೆ ತಾನೇ ನನ್ ಮಗು ಸತ್ ಹೋಗಿದ್ದು. ಈಗ ಬಾಯ್ ಮುಸ್ತೀಯಾ? ನಾನ್ ಪ್ರಯತ್ನ ಮಾತ್ರ ನಿಲ್ಸಲ್ಲ. ನೀವೇನಾದ್ರೂ ಹೇಳ್ರಿ, ನಾನ್ ಹೇಳ್ದಂಗೆ ನೀವ್ ಮದ್ವೆ ಆಗ್ಲೇಬೇಕು, ಇದು ಫಿಕ್ಸ್. ಹೇ ಸುಮನ, ಛೇ ಏನ್ ಬಾಳೋ ಇಳುದು. ತಾಳಿ ಬಟ್ಟನ್ ಯಾಕೆ ನೋಡ್ತಿದ್ದೀರಾ ಯಜಮಾನ್ರೆ? ನೈನಿ, ಮಾರ್ನಿಂಗ್ ಕೈಗೆ ವಾಚ್ ಕಟ್ಕೊಂಡ್ರೆ ಸಾಯಂಕಾಲ ತಕ್ಷಣ ತೆಗೆದು ಪಕ್ಕಕ್ಕೆ ಇಡ್ತೀವಿ. ಟೈ ಆಗಲಿ ಶೂ ಆಗಲಿ ಕಾಸ್ಟ್ಲಿ ಐಟಮ್ ಯಾವುದಾದ್ರೂ ಸರಿ, ರಾತ್ರಿ ಆದಮೇಲೆ ಅದನ್ನು ಹಾಕ್ಕೊಂಡಿದ್ರೆ ಇರಿಟೇಟ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಮದುವೆ ದಿನ ಕಟ್ಟಂತ ಈ ತಾಳಿನ ಜೀವನ ಪೂರ್ತಿ ಹಾಗೆ ಹುಷಾರಾಗಿ ನೋಡ್ಕೋತಾರೆ. ಎಷ್ಟೇ ಆದರೂ ನಿಮ್ಮ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಹೆಂಗಸರ ಮಧ್ಯ ನನ್ನ ಹೆಂಡ್ತಿನ ಸೇರಿಸ್ಬೇಡ ಬ್ರೋ. ಅವಳು ರಾಕ್ಷಸಿ, ಅವಳಿಗೇನು ಗೊತ್ತು ಮಾಂಗಲ್ಯದ ಬೆಲೆ. ಇದು ಭಾರ ಅಲ್ಲ ಯಜಮಾನ್ರೆ, ತೆಗೆದು ಹಾಕಕ್ಕಾಗದೇ ಇರೋಂಥ ಋಣ. ಹೆಣ್ಮಕ್ಳು ಅಂತ ಹಗುರವಾಗಿ ಮಾತಾಡೋರು ಈ ಸೂತ್ರ ನೋಡ್ತಿದ್ದ ಹಾಗೆ ಹೆಣ್ಮಕ್ಳನ್ನ ಗೌರವದಿಂದ ನೋಡ್ತಾರೆ. ಗಂಡಂಗೆ ಎಷ್ಟೇ ಕಷ್ಟ ಇದ್ರು ಅವನನ್ನ ಎದೆಲಿಟ್ಕೊಳ್ಳೋ ಹೆಂಡ್ತಿ ಈ ತಾಳಿನ ಹೀಗೆ ಯಾಕೆ ಹಾಕೋತಾಳೆ ಅಂದ್ರೆ, ಭಯ ಪಡಬೇಡಿ, ನಿಮ್ಮ ಭವಿಷ್ಯ ಬಂಗಾರದಂತಿರುತ್ತೆ ಅಂತ
ಈ ಬಂಗಾರದ ಗುಂಡನ್ ತೋರಿಸ್ತಾ ಅದನ್ ಕಟ್ಟಿರೋ ಗಂಡನ್ಗೆ ಅವಳು ಧೈರ್ಯ ಹೇಳ್ತಾಳೆ. ವಾವ್, ಕರೆಕ್ಟಾಗಿ ಹೇಳ್ಬಿಟ್ಟೆ ನಾನು ನೀನು. ಅದಕ್ಕೆ ಕ್ಲಿಯರ್ ಆಗಿ ಸ್ಟ್ರೈಟ್ ಆಗಿ ಪ್ರೀತಿಯಿಂದ ಅರ್ಥ ಆಗೋ ಥರ ಹೇಳ್ತಾರೆ. ಎಲ್ಲರೂ ಅರ್ಥ ಮಾಡ್ಕೋತಾರೆ, ಆ ಸುಮನನೊಬ್ಬಳನ್ನ ಬಿಟ್ಟು. ಛೇ, ಮಾಂಗಲ್ಯ ಧಾರಣೆ ಆಗೋ ದಿನ ಮದುಮಗಳು ತಲೆ ತಗ್ಸಿರ್ತಾಳೆ ಅಂತ ಅನ್ಕೋತಾರೆ ಎಲ್ರು. ಆದ್ರೆ ಅದು ಹಾಗಲ್ಲ. ತಾನ್ ತಲೆ ಎತ್ಕೊಂಡು ನಡೆಯೋದಕ್ಕೆ ತನ್ನ ಗಂಡ ತನಗೆ ಕೊಟ್ಟಿರೋಂಥ ಕಾಣಿಕೆನ ಕಣ್ಣಾರೆ ನೋಡೋದಕ್ಕೋಸ್ಕರ ತಲೆ ಬಗ್ಸಿರ್ತಾಳೆ. ಅದ್ಯಾವತ್ತೂ ನಿನಗೆ ಸೇರಿದ್ದು ಅಂತ ಅದನ್ನ ತೆಗಿಯೋ ಹಕ್ಕು ಸಾಕ್ಷಾತ್ ಆ ದೇವ್ರಿಗೂ ಇಲ್ಲ ಅಂತ ಗಂಡ 3 ಗಂಟೆ ಹಾಕ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ ನೀ. ನನ್ನ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ನಾನು ತುಂಬ ಪುಣ್ಯವಂತ ಅಂತ ಅನಿಸ್ತಿರುತ್ತೆ. ನೀನು ಓಡ ಹೊಟ್ಟಂಗಿ ಸುಮನ ಇನ್ನೆಷ್ಟು ಖುಷಿ ಪಡಬೇಕು. ಅವಳು ಅಸೂಯೆ ಪಡ್ತಾಳೆ. ಅವಳು ಕುತ್ತಿಗೆಲಿರೋ ತಾಳಿ ತೆಗಿ ಅಂದ್ರೂ ತೆಗಿಯಲ್ಲ, ನನ್ನ ಮೇಲಿರೋ ಪ್ರೀತಿಗಲ್ಲ. ತಗೊಂಡೆಲ್ಲಿ ಮಾರ್ಕೊಂಡು ಬಿಡ್ತಾರೋ ಅನ್ನೋ ಅನುಮಾನದಿಂದ. ರಾಕ್ಷಸಿ. ಒಳ್ಳೆ ಮಾತು ಹೇಳೋರು ಸಿಗೋದೇ ಕಷ್ಟ. ಸಿಕ್ಕಾಗ ಇವರೇ ನನಗೆ ಹೇಳ್ತಾರೆ ಅನ್ನೋ ಅಹಂ ಆವರಿಸಿದ್ರೆ ಅವ್ರ ಜೀವನಕ್ಕೆ ಕಷ್ಟ. ಈ ಚಿಕ್ಕ ವಿಷಯ ತಿಳ್ಕೊಂಡ್ಬಿಟ್ರೆ ಸಾಕು, ಜೀವನದಲ್ಲಿ ಸಂತೋಷವಾಗಿರ್ತಾರೆ. ಅವಳದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಅವಳಿಗೆ ನನ್ನ ದಾರಿಲಿ ಬುದ್ಧಿ ಕಲಿಸೋದೇ ಕರೆಕ್ಟ್. ನಡೆದಿದ್ದೆಲ್ಲ ಮರ್ತು ಹೋಗಿ ಮನ್ಸಲ್ಲಿ ಯಾವ ವಿಷಯನೂ ಇಟ್ಕೊಳ್ದೆ ಜೊತೆಲಿ ಒಂದಾಗಿ ಬದುಕಿದ್ರೆ ನಾನು ಕೂಡ ಸಹಾಯ ಮಾಡ್ತೀನಿ ನೈನಿ. ನೀವೊಳ್ಗೇನಾದ್ರೂ ಹೇಳಿದ್ರೆ ನೀವೇ ನನಗೆ ಕೊಡೋದು ಅಂತ ಗಲಾಟೆ ಮಾಡ್ತಾಳೆ. ನನ್ನ ತಂಗಿ ಅಂತ ದಯವಿಟ್ಟು ನೀವೊಳಗೆ ವಹಿಸ್ಕೊಂಡು ಬರಬೇಡಿ. ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ ಯೋಚನೆ ಮಾಡಿದ್ರೆ ಅವಳು ನೆನಪಾಗಿ ಫೋಟೋ ಮಾತ್ರ ಉಳಿಯುತ್ತೆ. ಕೂತ್ಕೊಳ್ಳಿ, ಬಾ ಕೂತ್ಕೋ. ಆಹಾ, ಏನಿದು ನಮ್ ಸೌಭಾಗ್ಯ. ಪಾರ್ಟಿನೋ ಫಂಕ್ಷನ್ನೋ ಅನ್ನೋ ಹಾಗೆ ಎಲ್ರೂ ಒಂದೇ ಕಡೆ ಬಂದ್ ಸೇರಿದ್ದಾರೆ. ವಿಕ್ರಾಂತ್ ಹಾಲ್ಗೆ ಬರೋದಕ್ಕೆ ಹೇಳ್ದ ಕಣೆ. ಕರೆಸ್ದವನೇ ಕಾಣಿಸ್ತಾ ಇಲ್ವಲ್ಲ. ಸ್ಪೆಷಲ್ ಐಟಮ್ ಏನಾದ್ರೂ ತಗೊಂಡ್ ಬಂದು ಸರ್ಪ್ರೈಸ್ ಕೊಡ್ತಾನೋ ಏನೋ. ಅವನಾ ದೊಡ್ಡ ಜಿಪ್ನ ಅವನು. ನೀವು ನಂಗೋಸ್ಕರ ಅಟ್ಲೀಸ್ಟ್ ಒಂದ್ ರಬ್ಬರ್ ಬ್ಯಾಂಡ್ ಆದ್ರೂ ತಗೊಂಡ್ ಬಂದಿದ್ದೀರಾ? ನೀನ್ ಕೂದಲು ಹೀಗೆ ಬಿಟ್ಕೊಂಡ್ರೆ ಚೆನ್ನಾಗಿರ್ತೀಯ. ಸ್ಕ್ರೂ ಲೂಸ್ ಆಗಿದೆ ಅಂತನಾ? ಯೂಸ್ಲೆಸ್ ಫೆಲೋ ಜೋಕ್ ಮಾಡಿದ್ ನೋಡಿದ್ರಾ? ಸುಮ್ನಿರೋ ಹಾಸ್. ವಿಶ್, ನಿನಗೇನಾದ್ರೂ ವಿಷಯ ಗೊತ್ತಾ? ಗೊತ್ತಿಲ್ಲ ಅತ್ತೆ, ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ದೆ ಅಷ್ಟೇ. ಯಾರ ಹತ್ರ ಹೇಳ್ಬೇಕು ಅನ್ಕೊಂಡ್ರು? ಎಲ್ರ ಜೊತೆ ಆತ್ಗೆ. ಐ ಥಿಂಕ್ ಆಸ್ತಿಗೆ ಸಂಬಂಧಪಟ್ಟ ವಿಷಯನೇ ಆಗಿರಬೇಕು. ಡಾಕ್ಯುಮೆಂಟ್ಸ್ ಏನೋ ತಂದಿದ್ದಾನಲ್ಲ. ಅದ್ ನಿಜ ಆದ್ರೆ ನಮ್ ಗಂಡ ಬದ್ಲಾಗಿರ್ತಾರೆ. ಸರಿಯಾಗಿ ಹೇಳ್ದೆ ನೀನು. ಬದಲಾಗ್ಲಿಲ್ಲ ಅಂದ್ರೆ ನಾನು ಏನಾಗಿ ಹೋಗ್ಬಿಡ್ತೀನೋ ಅಂತ ಅನಿಸ್ತು. ಪರವಾಗಿಲ್ಲ ಕಣ, ನಿನಗೂ ಒಳ್ಳೆ ಟೈಮ್ ಶುರುವಾಯ್ತು. ಎಷ್ಟು ದಿನ ಅಂತ ಹೀಗೆ ಇರಲಿ ಬ್ರೋ. ನನಗೆ ಕೂಡ ಸ್ವಲ್ಪ ನೆಮ್ಮದಿ, ನಿದ್ದೆ, ಮನಃಶಾಂತಿ ಇವೆಲ್ಲ ಬೇಕು ಅಲ್ವಾ? ಫುಲ್ ರಿಲ್ಯಾಕ್ಸ್ ಆಗ್ಬೇಕು ಅಂತಿದ್ಯಾ ವಿಕ್ರಾಂತ್? ಮಸಾಜು ಮಾಡಿಸ್ಕೋಬಹುದು, ನೀನೇನ್ ಮಾಡಲ್ವಲ್ಲ. ಆಗಲ್ಲ,
ನನ್ ಪಾಲಿಸಿನೇ ಬೇರೆ. ಗೊತ್ತು ಬಿಡು, ಭೂತದ ಹತ್ರನೂ ದುಡ್ಡು ಕೇಳೋ ಪಾಲಿಸಿ ನಿಂದು. ಅದಕ್ಕೆ ಒಂದು ನಿಮಿಷ. ತುಂಬ ದಿನ ಆದಮೇಲೆ ವಿಕ್ರಾಂತ್ ಮುಖದಲ್ಲಿ ಖುಷಿ ಕಾಣಿಸ್ತಿದೆ. ನನಗ್ಯಾಕೋ ಒಳ್ಳೆ ಪ್ರಪೋಸಲ್ನೇ ತಂದಿರ್ತಾನೆ ಅಂತ ಅನ್ನಿಸ್ತಿದೆ. ಹೌದು ಯಜಮಾನ್ರೆ, ಯಾವಾಗ ನೋಡಿದ್ರು ಏನೋ ಒಂದು ಒತ್ತಡದಲ್ಲಿ ಇರೋ ಹಾಗೆ ಕಾಣಿಸ್ತಿದ್ರು. ಇವತ್ತು ನೋಡಿದ್ರೆ ಭಾರ ಇಳಿದು ನಂಬಿಕೆ ಹೆಚ್ಚಾದಾಗೆ ಕಾಣಿಸ್ತಾ ಇದ್ದಾರೆ. ಒಟ್ನಲ್ಲಿ ಗುಡ್ ನ್ಯೂಸ್ನ ಹೇಳ್ದೇನೆ ಹೇಳ್ಬಿಟ್ಟ. ಇನ್ನೂ ಹೇಳಿಲ್ಲ. ವಿಕ್ರಾಂತ್, ವಿಷಯ ಏನು ಅಂತ 2 ಮಾತಲ್ಲಿ ಹೇಳ್ಬಿಡು. ಅದೇನಿಲ್ಲ ಮಾಮ್, ನಿಮ್ಮ ಚಿಕ್ಕ ಸೊಸೆ ಸುಮ್ಮನಾಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ನಾನು. ಡಿವೋರ್ಸ್ ಪೇಪರ್ಸ್ ಇದು. ಈ ಪೇಪರ್ಸಲ್ಲಿ ತುಂಬ ವಿಷಯಗಳಿವೆ, ಆದರೆ ಡಿವೋರ್ಸ್ ಆಗೋದು ತಪ್ಸಕ್ಕಾಗಲ್ಲ. ವಿಕ್ರಾಂತ್ ಅವರೇ, ಡೈವರ್ಸ್ ಕೊಡ್ತೀರಾ? ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹೌದದ್ಕೆ ಸುಮನಾಗೆ ಎಷ್ಟು ಶಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವಳಿಗಿಂತ ನೀವೇ ಜಾಸ್ತಿ ಗಾಬರಿ ಆಗಿದ್ದೀರಾ. ಹೇಯ್, ತಮಾಷೆ ಮಾಡಬೇಡ. ಸುಮನ ಅಂದರೆ ನಿಂಗೆ ಎಷ್ಟು ಇಷ್ಟ ಅಂತ, ಅವಳ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು. ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬಂದಿದ್ಯಾ. ಅವಳು ಗೊತ್ತಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡೆ. ಇವನಿಗೆ ಕೋಪ ಸಿಟ್ಟು ಬರೋದಿಲ್ವಾ ಅಂತ ನೈನಿ ಹತ್ರ ನಾನು ತುಂಬ ಸಲ ಕೇಳ್ತಾ ಇದ್ದೆ. ನೀನು ಗ್ರೇಟ್ ಅಂತ ನಾನೇ ಹೇಳ್ತಿರ್ತೀನೋ. ಅಂಥದ್ರಲ್ಲಿ ಈಗ ನೀನು ಬಂದು ತುಂಬ ಸಿಂಪಲ್ ಆಗಿ ಸುಮನ ಜೊತೆ ಬಾಳೋದಕ್ಕಾಗಲ್ಲ ಅಂತ ಹೇಳೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಬ್ರೋ, ಈ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಸುಮ್ಮನೆ ಇಲ್ಲದೆ ಇರ್ತೀನ ಅಥವಾ ಇರಲ್ವಾ ಅಂತ 1000 ಸಲ ಯೋಚನೆ ಮಾಡಿದ್ದೀನಿ ನಾನು. ಆದರೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಯೋಚನೆ ಮಾಡಿ ಸಾಯೋದಕ್ಕಿಂತ ಅವಳಿಲ್ಲದೆ ಬದುಕೋದೇನೆ ಬೆಟರ್ ಏನೋ ಅನ್ನಿಸ್ತು. ನಾನು ಸೈನ್ ಮಾಡಿ ತೊಗೊಂಬಂದಿದ್ದೀನಿ ಇಲ್ಲಿಗೆ. ಅದಕ್ಕೆ ನಿಮ್ಮ ತಂಗಿ ಹತ್ರ ಒಂದು ಸೈನ್ ಮಾಡಿಸಿ. ನಯನಿ, ವಿಕ್ರಾಂತ್ ಹೇಳಿದ ತಕ್ಷಣ ಡಿವೋರ್ಸ್ ಪೇಪರ್ಸ್ನ ಹೇಗ್ ತಗೊಂಡೆ? ಅಂದ್ರೆ ಸುಮನನ್ ಕೈಯಲ್ಲಿ ಸೈನ್ ಹಾಕ್ಸ್ಬಿಟ್ಟು ನನ್ ಮಗ ಸೊಸೆನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಪೇಪರ್ಸ್ ಈಸ್ಕೊಂಡೆ ಅಷ್ಟೇ, ಸೈನೇನ್ ಹಾಕಿಸ್ಲಿಲ್ವಲ್ಲ. ಯಾಕತ್ತೆ ಇಷ್ಟು ಕೋಪ ಮಾಡ್ಕೋತೀರಾ? ಹರಿದಾಗ್ತೀಯಾ? ನೋಡ್ತಿರಲ್ಲ,
ಸುಮನ, ನೀನ್ ವಿಕ್ರಾಂತ್ ಅವ್ರನ್ನ ಹೇಗ್ ಮದ್ವೆ ಆದೆ ಅಂತ ಮರ್ತಿದ್ಯಾ ಅಂತ ಅನ್ಸುತ್ತೆ. ಪ್ರೀತಿಸಿದೀನಿ ಅಂದೆ, ಇಷ್ಟಪಟ್ಟ ಮೇಲೆ ಏನಾದ್ರೂ ಮಾಡಿ ಅವ್ರನ್ನ ಪಡ್ಕೋಬೇಕು ಅಂತ ಬಸ್ರಿ ಆಗಿದ್ದೀನಿ ಅನ್ನೋ ನಾಟಕ ಮಾಡ್ದೆ. ಆದ್ರೆ ಈಗ ಬಸ್ರಾಗಿದ್ದೀನಿ ಅಂತ ಮಾತಿಗೆ ಹೇಳ್ಬೇಕು ಅನ್ಕೊಂಡ್ರು ನಿನಗೆ ಅವಕಾಶ ಇಲ್ಲ. ಆದ್ರೂ ಸರಿ, ನಿನಗೋಸ್ಕರ ವಿಕ್ರಾಂತ್ ಅವರು ಅವ್ರ ವ್ಯಕ್ತಿತ್ವನ ಮರ್ತರು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ದಾರಿ ತಪ್ಪಿದ್ರು, ಅವ್ರು ಮೋಸ ಮಾಡಿದ್ರು. ನಿನಗ್ ಒಳ್ಳೇದ್ ಮಾಡಕ್ಕೆ, ನಿನ್ನ ಸಂತೋಷದಲ್ಲಿ ತೇಲಾಡ್ಸಕ್ಕೋಸ್ಕರ ಮಕ್ಕಳು ಇಲ್ಲ ಅಂದ್ರೆ ಆಸ್ತಿ ಎಲ್ಲ ಹೋಗಿ ನೀನ್ ಎಲ್ಲಿ ಪ್ರಾಣ ಕಳ್ಕೋತೀಯೋ ಅಂತ ನಿನಗೋಸ್ಕರ ವಿಕ್ರಾಂತ್ ಅವರು ತುಂಬಾ ಭಯ ಪಟ್ಟಿದ್ರು. ಒಬ್ರಿಗೋಸ್ಕರ ಯಾರಾದ್ರೂ ಪದೇ ಪದೇ ತಪ್ಪು ಮಾಡ್ತಿದ್ರೆ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ ನಾವ್ ತಿಳ್ಕೋಬೇಕು. ಆದ್ರೆ ನೀನು ಇದ್ಯಾವುದನ್ನು ಅರ್ಥನೇ ಮಾಡ್ಕೊಳ್ದೆ ಹೋದೆ. ಮಾತೀಗ ಡೈವೋರ್ಸ್ ವರ್ಗೂ ಬಂದಿದೆ. ನಿನ್ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೊರತು ಇನ್ನೊಬ್ರನ್ನ ಅತ್ತೆ ಸಂಬಂಧ ನೋಡಿದ್ದಕ್ಕೆ ಫೋಟೋನ ಹರಿದಾಕಿದ್ರೆ ಹೊರತು ನಿನ್ನನ್ ಬಿಡ್ತೀನಿ ಅಂತ ಮಾತ್ಕೋ ಹೇಳಲಿಲ್ಲ. ಮಕ್ಕಳಿಲ್ಲ ಅಂದ್ರು ನಿನ್ನೆ ತಮ್ಮ ಮಗು ತರ ವಿಕ್ರಾಂತ್ ಅವ್ರು ನೋಡ್ಕೋತಿದ್ರೆ ನೀನ್ ಮಾತ್ರ ಆಸ್ತಿಗೋಸ್ಕರ ಹೀಗೆಲ್ಲ ಅವ್ರಿಗೆ ನೋವು ಕೊಡ್ತಿದ್ಯಲ್ಲ ಸುಮನ. ಇದೆ ನಿಮ್ಮಿಬ್ರ ಮಧ್ಯೆ ಇರೋ ವ್ಯತ್ಯಾಸ. ನಿನ್ ಹುಚ್ಚು ಪ್ರಯತ್ನ ನಿಲ್ಸಕ್ಕೆ ಬೇರೆ ದಾರಿ ಕಾಣಿಸ್ತೆ. ನಿನ್ನ ಸ್ಥಾನ ಹೊರಗೆ ಅಂತ ಈ ಪೇಪರ್ಸ್ ರೂಪದಲ್ಲಿ ತೋರಿಸಿದ್ದಾರೆ. ಹೇಳು, ಸೈನ್ ಹಾಕ್ತೀಯ ಸುಮನ? ನನಗ್ ಮಕ್ಳಿಲ್ಲ ಅಂತಂದ್ರೆ ಆಸ್ತಿ ಎಲ್ಲ ನಿನ್ ಪಾಲಾಗತ್ತೆ. ಅದಕ್ಕೇನಾ ನೀನ್ 2ನೇ ಮದ್ವೆ ಮಾಡಿಸ್ಬೇಕು ಅನ್ನೋ ಹುಚ್ಚು ಯೋಚನೆ ಮಾಡಿರೋದು? ಛೇ, ಸರಿ, ಒಂದ್ ಕೆಲ್ಸ ಮಾಡು. ನಿನಗೆ ಮಕ್ಕಳು ಆಗದೆ ಇರೋದ್ರಿಂದ ನನ್ ಮಗಳು ಗಾನವಿನ ನನ್ ಮಗಳ ತರ ನೋಡ್ಕೋತೀನಿ ಅಂತ ನನಗ್ ಮಾತು ಕೊಡು. ನಿನ್ನ ಆಸ್ತಿ ನಿನ್ನ ಹತ್ರನೇ ಇರುತ್ತೆ ಅಂತ ನಾನ್ ಕೂಡ ಮಾತು ಕೊಡ್ತೀನಿ. ಇದಕ್ಕಿಂತ ಚೆನ್ನಾಗಿ ಇನ್ಯಾರೂ ಹೇಳಕ್ಕಾಗಲ್ಲ. ನೈನಿದು ಒಳ್ಳೆ ಮನ್ಸಾಗಿರೋದ್ರಿಂದ ನಿನಗೆ ಅವಕಾಶ ಸಿಕ್ಕಿರೋದು ಸುಮ್ನ. ಜಾಸ್ತಿ ಯೋಚಿಸ್ಬೇಡ್ವೆ. ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ. ಗಾನವಿನ ಬಂಗಾರದಾಗ ನೋಡ್ಕೋಬಹುದು, ಆಡಿಸ್ಬೋದು, ಲಾಲಿಸ್ಬೋದು. ತಾಯಿ ಆಗ್ಬೇಕು ಅಂದ್ರೆ ಅದೃಷ್ಟ ಬೇಕಮ್ಮ. ಅದೀಗ ಬಂದಿದೆ ತಾನೆ. ಯಾವ ಆಸ್ತಿ ಹೋಗುತ್ತೆ ಅಂತ ನೀನು ತಪ್ಪು ಹೆಜ್ಜೆ ಹಾಕ್ತಿದ್ಯೋ ಆ ಆಸ್ತಿ ನಿನಗೆ ಕೊಡ್ತೀನಿ ಅಂತ ನೈನೇ ನಿನಗೆ ಮಾತು ಕೊಟ್ಮೇಲೆ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಏನಾಗಿದೆ ಸುಮನ? ಏನ್ ಹೇಳ್ಬೇಕು ಅನ್ನಿಸ್ತಿದ್ಯೋ ಅದನ್ನ ಹೇಳು. ಹೇಳು, ಪರವಾಗಿಲ್ಲ. ಹಣ್ಣಾದ್ರೆ ಹಣ್ಣು, ಕಾಯಾದ್ರೆ ಕಾಯಿ. ಯಾವ ಕಾಯಿ? ಏನೋ ಒಂದ್ ಕಣೆ, ಅವಳು ಹೇಳಿ ಬಿಡು. ಸುಮನ, ಆಸ್ತಿನ ನಿಮ್ಮಕ್ಕ ನಿನಗ್ ಕೊಡ್ತೀನಿ ಅಂತಿದ್ದಾಳೆ. ನೀನ್ ತಗೋಬೇಕು. ಯೋಚನೆ ಮಾಡೋ. ಚೆನ್ನಾಗಿ ಯೋಚಿಸಿದೀನಿ. ನಿನ್ ಮಗಳು ಗಾನವಿನ ನನ್ ಮಗಳ ತರ ನೋಡ್ಕೋಬೇಕು. ಹೌದು. ಹಾಗ್ ನೋಡ್ಕೊಂಡ್ರೆ
ಹೆರಿಗೆಲೆ ಸತ್ ಹೋದ್ ನನ್ ಮಗುನ ನನ್ ಮರ್ತು ನಿನ್ ಮಗುನ ನನ್ ಮಗು ಅಂತ ನಾನ್ ನೋಡ್ಕೊಂಡ್ರೆ ಅದನ್ ನೋಡೋ ಜನ ಸತ್ರು ಇವಳಿಗೆ ಮಗು ಆಗಲ್ವಂತೆ, ಅದಕ್ಕೆ ಅಕ್ಕನ್ ಮಗುನ ತನ್ ಮಗು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾಳೆ ಅಂದ್ರೆ ಆಗ ನೀನು ನಿನ್ ಗಂಡ ನನ್ನ ನೋಡ್ ನಗ್ಬೋದು ಅಂತ